ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಸೊ ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಈವ್ನಿಂಗ್ ಅಂದರೆ ಒಂದು 6:30 7 ಆಗಿತ್ತು. ಓಕೆನಾ? ಮಾಡಿಕೊಂಡೆ ಕರೆಕ್ಟಾಗಿ ಹೇಳಿ ಕಟ್ ಮಾಡ್ದ? ಇಲ್ಲ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಈ ಮೂಲೆ ಇಷ್ಟೊಂದು ಉದ್ದ ಐತೆ, ಇಲ್ಲಿ ಗ್ಯಾಪ್ ಐತೆ ಅರ್ಧ. ಮೇಲೆ ಎತ್ತಿ ಕ್ಲಿಪ್ ಹಾಕಿದ್ದೀನಲ್ವ ಅದಕ್ಕೆ. ಅರ್ಧ ಕಮ್ಮಿ ಬರ್ತಾ ಇದೆ. ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ದು ವೆಡ್ಡಿಂಗ್ ಇತ್ತು. ನಾವು ರಿಸೆಪ್ಷನ್ಗೆ ಹೊರಟಿದ್ವಿ. ಒಂದು 7 7:30 ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ನಾರ್ಮಲಾಗಿ ನಾವು ಹೆಣ್ಮಕ್ಳು ರೆಡಿ ಆಗಬೇಕಂದ್ರೆ ಸುಮಾರು ಟೈಮ್ ಬೇಕಾಗುತ್ತೆ. ಅದರಲ್ಲೂ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕು. ಆ್ಯಕ್ಚುಲಿ ನಾವು ಸ್ವಲ್ಪ ದೂರನೇ ರಿಸೆಪ್ಷನ್ಗೆ ಹೋಗ್ತಾ ಇದ್ದಿದ್ದು. ಸೊ ಆದಷ್ಟು ಬೇಗ ಹೋಗಿ ಬೇಗ ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಪ್ಲಸ್ ನನ್ನ ಮಗನ್ನ ಕರ್ಕೊಂಡು ಹೋಗ್ತಿದ್ವಿ. ಅದರಲ್ಲೂ ಚಳಿ ಜಾಸ್ತಿ ಇತ್ತಲ್ವಾ, ಸೊ ಆದಷ್ಟು ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗಿತ್ತು, ಲೇಟ್ ಆಗಿತ್ತು. ಸೊ ನಾವೆಲ್ಲರೂ ರೆಡಿಯಾಗಿ ಹೊರಟು ಗಿಫ್ಟ್ ಏನಾದರೂ ಪ್ಯಾಕ್ ಮಾಡಿಸೋಣ ಅಂತ ಹೇಳಿ ಗಿಫ್ಟ್ ಸೆಂಟ್ರಿಗೆ ಬಂದು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಅದಾದಮೇಲೆ ಲೊಕೇಶನ್ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಮೇ ಬಿ 9:15 9:30 ಆಗಿತ್ತು. ಸೊ ನಾವು ಲೇಟ್ ಆಯಿತು ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಸುಮಾರು ಜನ ಇದ್ದರು. ಸೊ ಬರೋ ಮಧ್ಯ ದಾರಿಯಲ್ಲಿ ನನ್ನ ಮಗಂದು ಒಂದು ನಿದ್ದೆನೂ ಆಯಿತು. ಸ್ವಲ್ಪ ಒಂದು 1/2 hour ಮಲ್ಕೊಂಡಿದ್ದ. ಫುಲ್ಲು ಚಳಿ ಇತ್ತು. ಹೊರಗಡೆಯಿಂದ ಬಂದ್ವಲ್ಲ, ಇನ್ನೂ ಜಾಸ್ತಿ ಚಳಿ ಆಗ್ತಾಯಿತ್ತು. ಹೊರಗಡೆಯಿಂದ ಚಳಿಯಲ್ಲಿ ಹೋಗಿದ್ವಾ, ಫುಲ್ಲು ಸಿಕ್ಕಾಪಟ್ಟೆ ತಣ್ಣಗಾಗ್ತಿತ್ತು ಕೈಕಾಲೆಲ್ಲನೂ. ಬಟ್ ಅಲ್ಲಿ ಹೋಗಿದ್ದ ತಕ್ಷಣ ವೆಲ್ಕಮ್ ಜ್ಯೂಸ್ ಇಟ್ಟಿದ್ರು. ಜ್ಯೂಸ್ ಕುಡಿಯೋದಾ ಬೇಡವಾ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಜ್ಯೂಸ್ ಕೂಡ ಕುಡಿದ್ವಿ. ಅದಾದಮೇಲೆ ನಾವು ಲೇಟಾಗಿ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು ಲೇಟಾಗಿ ಬಂದಿದ್ದೆ ಒಳ್ಳೇದಾಯಿತು ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ. ನಾವೇನಾದರೂ ಮುಂಚೆನೇ ಬಂದಿದ್ದರೆ ಸುಮಾರು ಅಷ್ಟೊತ್ತು ವೆಯ್ಟ್ ಮಾಡಬೇಕಾಗಿರ್ತಿತ್ತು. ಸೊ ನಾವು ಲೇಟಾಗಿ ಬಂದು ಒಂದು 5 minutes ಏನೋ ನಿಂತ್ಕೊಂಡ್ವಿ. ಅದಾದಮೇಲೆ ಹೋಗಿ ವಿಶ್ ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ. ಸೊ ಅವ್ರನ್ನ ಮಾತಾಡಿಸಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಇನ್ನು ಬೇರೆ ರಿಲೇಟಿವ್ಸ್ ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡಿದರು. ಇಲ್ಲಿಗೆ ಬಂದು ಫೋಟೋಸ್ ಎಲ್ಲ ತೊಗೊತಿದ್ವಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಅರೇಂಜ್ ಮಾಡಿದರು ಬಂದಿರೋರಿಗೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತೇಳಿ. ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇಲ್ಲೇ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ವಿ. ಜಾಸ್ತಿ ಹೊತ್ತೇನು ಇಲ್ಲಿ ಇರಲಿಲ್ಲ. ನಾವು ಒಂದು 10 minutes ಕೂಡ ಕಡಿಮೆನೇ. ಒಂದು ಸ್ವಲ್ಪ ಪಿಕ್ಚರ್ಸೇ ತೊಗೊಂಡಿದ್ದು ನಾವು. ವೀಡಿಯೋಸು ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಒಂದು ಸ್ವಲ್ಪ ತೊಗೊಂಡು ಲೇಟ್ ಆಗಿತ್ತಲ್ವ ಮತ್ತು ಮನೆಗೆ ರಿಟರ್ನ್ ಆಗೋಕ್ಕೆ ಸರಿ ಅಂತೇಳ್ಬಿಟ್ಟು ಒಂದು 5 to 10 minutes ಅಷ್ಟೇ ಇದ್ದಿದ್ದು. ನನ್ನ ಮಗ ಪಾಪ ಸಪ್ಪಗಿದ್ದ, ಅದೇ ಹೇಳಿದ್ನಲ್ಲ ಅರ್ಧ ನಿದ್ದೆಯಲ್ಲಿ ಎದ್ದಿದ್ದ ಅಂತೇಳಿ. ಹಾಗಾಗಿ ಅವ್ನು ಸಪ್ಪಗಿದ್ದ. ಸೊ ಆದಮೇಲೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ.
ಅಲ್ಲ ಈ ಕಡೆ ನಾನು ಅವಾಗ ನೋಡಿದೆ ಮದುವೆ ಮುಗಿಸ್ಕೊಂಡು ಇನ್ನೇನು ಓಡೋಣ ಅನ್ನೋಷ್ಟರಲ್ಲಿ ಇಲ್ಲೊಂದು ಲುಲ್ಲು ಮಾಲ್ ಸಿಕ್ತು. ಶಾಪಿಂಗ್ ಮಾಡೋಣ ಅಂತ ನಮ್ಮ ಯಜಮಾನ್ರು ಕರ್ಕೊಬಂದರು. ಸೊ ನಾನು ವಾಯ್ಸ್ ಓವರಲ್ಲಿ ಏನು ಮಾತಾಡ್ತೀನಿ ಅನ್ನೋದನ್ನು ಅಣ್ಣ ಮುಂಚೆನೇ ಗೆಸ್ ಮಾಡಿ ಹೇಳ್ತಾ ಇದ್ರು. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು. ಸೊ ವ್ಲಾಗಲ್ಲಿ ಈ ರೀತಿನೇ ಮಾತಾಡೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಎಸ್ ಅವ್ರು ಹೇಳ್ದಂಗೆ ನಾವು ರಿಸೆಪ್ಷನ್ಗೆ ಹೋಗಿ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಅಂದರೆ ಒಂದು ಚೌಟ್ರಿಗಿಂತ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಒಂದು ಮಾರ್ಟ್ ಕಾಣಿಸ್ತು. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ ಆಗಿತ್ತು 10:45 ಮೇ ಬಿ ಆಗಿತ್ತು. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಬಟ್ ನಾವು ಸುಮ್ಮನೆ ಒಂದು 10-15 ಮಿನಿಟ್ಸ್ ಅಷ್ಟೇ ಬಂದುಬಿಡ್ತೀವಿ ಬೇಗ ಅಂತೇಳಿ ಒಳಗಡೆ ಹೋದ್ವಿ. ಸೊ ಏನೋ ಜಾಸ್ತಿ ನನಗೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಅದೇ ಹೇಳಿದ್ನಲ್ಲ ಕ್ಲೋಸಿಂಗ್ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಒಂದು ಸ್ವಲ್ಪ ಒಂದು ತೊಗೊಂಡೆ. ಸೊ ನನ್ನ ಕೆಲಸದಲ್ಲಿ ನಾನಿದ್ದೆ, ನನ್ನ ಮಗ ಅವನ ಪಾಡಿಗೆ ಅವನು ಏನೋ ಟಾಯ್ಸ್ ಏನೋ ಹುಡುಕೊಂತ ಇದ್ದ. ಫ್ರೇಮ್ಸ್ ಎಲ್ಲ ಬರುತ್ತಲ್ಲ ಈ ಥರ ಗಿಫ್ಟ್ ಮಾಡೋದು, ಇಲ್ಲ ಮನೆಯಲ್ಲಿ ವಾಲ್ಗೆಲ್ಲ ಡೆಕೋರೇಟ್ ಮಾಡೋದು, ಆ ಥರದ್ದು ಫ್ರೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನು ಅದನ್ನೇನು ತೊಗೊಳಕ್ಕಾಗಲಿಲ್ಲ. ನೋಡಿದೆ, ಸೆಲೆಕ್ಟ್ ಮಾಡ್ಕೊಳ್ಳೋಷ್ಟು ಟೈಮ್ ನನಗಿರಲಿಲ್ಲ. ಆಮೇಲೆ ಅದು ಓಪನ್ ಇಲ್ಲಿ ಆಲ್ಮೋಸ್ಟ್ ಮನೆಗೆ ಬೇಕಾಗಿರೋವಂಥದ್ದು ಡೈಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರು. ನನಗೆ ಪ್ಲೇಟ್ಸ್ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ನಾನು ಆ ಪ್ಲೇಟ್ಸ್ನ ತೊಗೊಂಡೆ. ಸೊ ಜಾಸ್ತಿ ಟೈಮ್ ಇರಲಿಲ್ಲ. ಅವರು ಕ್ಲೋಸ್ ಮಾಡಬೇಕು ಅಂತ ಒಂದು 2 ಟೈಮ್ಸ್ ಹೇಳಿದ್ರು, ಟೈಮ್ ಆಗಿದೆ ಕ್ಲೋಸ್ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಒಂದು ಸ್ವಲ್ಪ ಬೇಗನೆ ಬಿಟ್ವಿ. ಇಲ್ಲ ಅಂದರೆ ಸರಿಯಾಗಿ ಬಿಲ್ ಮಾಡ್ತಿದ್ದೆ ನನ್ನ ಹಸ್ಬೆಂಡಿಗೆ. ಎಲ್ಲ ಕೊಡ್ತೀನಿ, ಬೀಳ್ಸಾಕ್ಬಾರ್ದು. ಇದು ಇಟ್ಕೋ ಒಂದು ನಿಮಿಷ. ಅಲ್ಲೇ ಡೀಸೆಲ್ ಹಾಕೋಗೈತೆ, ಡೀಸೆಲ್ ಹಾಕ್ಸಿ ಫಸ್ಟ್. ಅದಕ್ಕೆ ಡೀಸೆಲ್ ಹಾಕ್ಸಮ್ಮ. ಡೀಸೆಲ್ ಹಾಕ್ಸಲ್ಲ ನೀನು. ರಿಸೆಪ್ಷನ್ ಮುಗಿಸ್ಕೊಂಡು ಚಿಕ್ಕದಾಗಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.